ಹೆಲೋ ಫ್ರೆಂಡ್ಸ್, ನಾವು ಇವತ್ತು ವಾರ್ಧಕ ಷಟ್ಪದಿಯನ್ನು ನೋಡೋಣ. ಓಕೆನಾ. ಸೊ ಷಟ್ಪದಿಗಳಲ್ಲಿ 6 ವಿಧಗಳಿದ್ದಾವೆ ಅಂತ ಹೇಳಿದ್ದೀನಿ. ಈಗ ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಭಾಮಿನಿ ಷಟ್ಪದಿಯನ್ನು ನೋಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ವಾರ್ಧಕ ಷಟ್ಪದಿಯನ್ನು ನೋಡೋಣ. ಈ ಷಟ್ಪದಿಯ ಲಕ್ಷಣ ಏನಪ್ಪ ಅಂತಂತಂದರೆ, ಮೊದಲೇದು ನೋಡಿ, 1, 2, 4 ಮತ್ತು 5ನೇ ಪಾದಗಳು ಮಾತ್ರಾ ಸಂಖ್ಯೆಯಲ್ಲಿ ಸಮಾನವಾಗಿದ್ದು 5 ಮಾತ್ರೆಗಳ 4 ಗಣಗಳು ಪ್ರತಿ ಪಾದದಲ್ಲೂ ಇರುತ್ತವೆ. 3 ಮತ್ತು 6ನೇ ಪಾದಗಳು ಸಮಾನವಾಗಿದ್ದು 5 ಮಾತ್ರೆಗಳ 6 ಗಣಗಳು ಪ್ರತಿ ಪಾದದಲ್ಲೂ ಇದ್ದು ಕೊನೆಯಲ್ಲಿ ಒಂದೊಂದು ಗುರು ಇರುತ್ತದೆ. ಅಂತಂದರೆ ಷಟ್ಪದಿ ಅಂದರೆ ಏನು? 6 ಲೈನಿನ ಪದ್ಯ ಇರುತ್ತೆ. ಓಕೆನಾ. 1 ಪ್ಯಾರಾಗ್ರಾಫ್ ಇರುತ್ತೆ. ಆ ಲೈನಿನ ಪ್ಯಾರಾಗ್ರಾಫಲ್ಲಿ ಮೊದಲನೇ ಲೈನು, 2ನೇ ಲೈನು, 4 ಮತ್ತು 5ನೇ ಲೈನು ಸೇಮ್ ಇರ್ತವೆ. ಓಕೆನಾ. 3 ಮತ್ತು 6 ಲೈನ್ ಸೇಮ್ ಇರ್ತವೆ. ಓಕೆ. ಸೊ ಇವು 4 ಲೈನ್ಗಳು ಸೇಮ್ ಇದ್ದು ಇದರಲ್ಲಿ ಏನಿರ್ತವೆ ಅಂತಂದರೆ, ಇದರಲ್ಲಿ 5 ಮಾತ್ರೆಯ 4 ಗಣಗಳಿರ್ತವೆ. ಓಕೆನಾ. ಇವು 4ರಲ್ಲಿ. ಇವು 2ರಲ್ಲಿ ಏನಿರುತ್ತಪ್ಪ ಅಂತಂತಂದರೆ 5 ಮಾತ್ರೆಯ 6 ಗಣಗಳು ಇರ್ತವೆ. ಅಂತಂದರೆ 6 ಗುಂಪುಗಳು ಇರ್ತವೆ. ಓಕೆನಾ. ಸೊ ಅಂತಹ ಷಟ್ಪದಿಗೆ ಏನಂತೀವಿ ಅಂತಂದರೆ ವಾರ್ಧಕ ಷಟ್ಪದಿ ಅಂತ ಹೇಳ್ತೀವಿ. ಸೊ ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಈ 3 ಮತ್ತು 6ನೇ ಲೈನಿನ ಕೊನೆಯ ಅಕ್ಷರಕ್ಕೆ ಏನಾಗಿರುತ್ತೆ? ಗುರು ಇರುತ್ತೆ. ಓಕೆನಾ. ಸೊ ಮೊದಲನೇ ಹೇಳಿದ್ದೆ, ಅದು ಲಘು ಅಕ್ಷರ ಇದ್ದರೂ ಕೂಡ ಗುರುನೇ ಹಾಕಬೇಕು. ಯಾಕಂತಂದರೆ ಅದು ಪದ್ಯದ ರೂಪದಲ್ಲಿ ಹಾಡುವಾಗ ದೀರ್ಘ ಸ್ವರದಲ್ಲಿ ಹಾಡ್ತಾರೆ. ಸೊ ಹಾಗಾಗಿ ಅದಕ್ಕೆ ಗುರು ಹಾಕಬೇಕಂತ ಹೇಳ್ತೀನಿ. ಓಕೆನಾ. ಸೊ ಇವಾಗ ಗುರು ಲಘು ಹಾಕಬೇಕಾತಂದರೆ ನಮಗೆ ಮೇನ್ 6 ಪಾಯಿಂಟ್ಸ್ ನೆನಪಿಟ್ಕೋಬೇಕು ಅಂತ ಹೇಳಿದ್ದೆ. ಯಾವುದಪ್ಪ ಅಂತಂತಂದರೆ, ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೂ 1 ಪಾಯಿಂಟು, ಮತ್ತು ದೀರ್ಘಾಕ್ಷರಗಳಿಗೆ ವ್ಯಂಜನಾಕ್ಷರ ಇತ್ತು ಅಂತಂದರೆ ಈ ರೀತಿ ಳ ಈ ರೀತಿ ಇತ್ತಂತಂದರೆ ಇದ್ರದ್ದು ಹಿಂದಿನ ಅಕ್ಷರಕ್ಕೆ 2ಕ್ಕೂ ಸೇರಿ ಏನಾಗುತ್ತೆ? ಗುರು ಬರುತ್ತೆ. 3 ಪಾಯಿಂಟ್ ಆಯಿತು. ಮತ್ತು ಐ ಔ ಅಕ್ಷರಗಳಿಗೆ ಏನು ಬರುತ್ತೆ? ಇದು ಗುರು ಬರುತ್ತೆ. ಮತ್ತು ಅಹ ಈ ರೀತಿ ಬರುತ್ತಲ್ಲ, ಸೊ ಅದಕ್ಕೇನು ಬರುತ್ತೆ? ಗುರು ಬರುತ್ತೆ. 5ನೇ ಪಾಯಿಂಟ್ ಆಯಿತು. 6ನೇ ಪಾಯಿಂಟ್ ಬಂದು ಈ ಷಟ್ಪದಿಯ 3 ಮತ್ತು 6ನೇ ಲೈನಿನ ಕೊನೆಯ ಅಕ್ಷರಕ್ಕೆ ಏನು ಬರುತ್ತೆ? ಗುರು ಬರುತ್ತೆ. ಸೊ ಒಟ್ಟಾರೆಯಾಗಿ 6 ಪಾಯಿಂಟ್ಸ್. ಓಕೆನಾ. ಗುರು ಎಲ್ಲೆಲ್ಲಿ ಹಾಕಬೇಕಂತ ನಾವು 6 ಪಾಯಿಂಟ್ಸ್ ನೆನಪಿಟ್ಕೊಂಡ್ರೆ ಉಳಿದ ಎಲ್ಲ ಅಕ್ಷರಕ್ಕೂ ಲಘು ಹಾಕ್ಬೋದು. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಈ ವಾರ್ಧಕ ಷಟ್ಪದಿಯ ಒಂದು ಪದ್ಯವನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಆ ಪದ್ಯವನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಮೊದಲನೇದಾಗಿ ಲಘು ಅಕ್ಷರಗಳಿಗೆ ಏನು ಮಾಡಿದ್ದೀನಿ ನಾನು, ಹ್ರಸ್ವ ಸ್ವರ ಅಕ್ಷರಗಳಿಗೆ ದೀರ್ಘ ಸ್ವರ ಅಲ್ಲದೆ ಅಥವಾ ಒತ್ತಕ್ಷರ ಯಾವುದೇ ರೀತಿ ಗುರು ಬರದೇ ಇರ್ತಕ್ಕಂಥ ಅಕ್ಷರಗಳಿಗೆ ಏನು ಮಾಡಿದ್ದೀನಿ ನಾನು? ಲಘುವನ್ನು ಹಾಕಿದ್ದೀನಿ. ನೋಡ್ಬೋದು, ಇಲ್ಲಿ 5 ಲಘು ಹಾಕಿದ್ದೀನಿ. ಇಲ್ಲಿ ಗುರು ಹಾಕಿದ್ದೀನಿ, ಯಾಕಂತಂದರೆ ದೀರ್ಘ ಅಕ್ಷರ ಇದೆ. ನೆಕ್ಸ್ಟ್ ಲಘು ಹಾಕಿದ್ದೀನಿ. ಇಲ್ಲಿ ಕೈ ಅಂತ ಬಂದಿದೆ, ಸೊ ಹಾಗಾಗಿ ಇಲ್ಲಿ ಗುರು ಹಾಕಿದ್ದೀನಿ. ಉದ್ದಿದ್ದಕ್ಕೆಲ್ಲ ಲಘುವನ್ನು ಹಾಕಿದ್ದೀನಿ. ನೋಡಿ, 1, 2, 3 ಲಘು ಅಂದರೆ 1 ಮಾತ್ರೆ ಅಂತ ಅರ್ಥ. ಈ ರೀತಿ ಗುರು ಅಂತ ಇದ್ದರೆ ಇದು 2 ಅಂತ ಅರ್ಥ. ಓಕೆನಾ. ಸೊ ಇವಾಗ ಇಲ್ಲೆಲ್ಲ ಲಘು ಹಾಕಿದ್ದೀನಿ. ಅವುಗಳನ್ನು ಕೌಂಟ್ ಮಾಡಿದಾಗ ಏನಾಗುತ್ತೆ? ಇವು 5 ಆದವು. ನೆಕ್ಸ್ಟ್ ಇಲ್ಲಿ ನೋಡಿ, ಇದು 2, 3, 4, 5. ಇದು 5 ಆಯಿತು. ಇಲ್ಲಿ ಕೂಡ 1, 2, 3, ಇದು 4, 5. ಓಕೆನಾ. ಇದೂ 5 ಆಯಿತು. ಇದು ಕೂಡ 5 ಆಯಿತು. ಓಕೆನಾ. 5 ಮಾತ್ರೆಯ 4 ಗಣಗಳಿರ್ತವೆ ನೋಡಿ. 1, 2, 3, 4 4 ಗುಂಪುಗಳಿದಾವಲ್ಲ. ಸೊ ಈ ರೀತಿ ಮೊದಲನೇ ಲೈನು, 2ನೇ ಲೈನು ಮತ್ತು 4ನೇ ಲೈನು, 5ನೇ ಲೈನು ಸೇಮ್ ಆಗಿರುತ್ತೆ. ಓಕೆನಾ. ಸೊ ಒಟ್ಟು ಮಾತ್ರೆಗಳನ್ನು ಕೌಂಟ್ ಮಾಡಿದಾಗ ಎಷ್ಟಾಗುತ್ತೆ? ನಮಗೆ ರೌಂಡ್ ಆಫು 20 ಬರುತ್ತೆ. ಓಕೆ. ನೆಕ್ಸ್ಟ್ ಲೈನು ಕೂಡ ಅದೇ ರೀತಿ ಇದೆ, ನೋಡ್ಬೋದು. ಇದು ಅನುಸ್ವಾರದಿಂದ ಕೂಡಿದ್ದಕ್ಕಾಗಿ ಇದಕ್ಕೆ ದೀರ್ಘ ಹಾಕಿದ್ದೀನಿ. ನೋಡಿ, ಇಲ್ಲಿ ಇದು ಹಳೆಗನ್ನಡ ಅಕ್ಷರ ಇದೆ. ಸೊ ಹಳೆಗನ್ನಡ ಅಕ್ಷರಕ್ಕೆ ಒತ್ತಕ್ಷರ ಇದೆ ಅಂತ ತಿಳ್ಕೊಂಡು ಗುರು ಹಾಕುವಂಗಿಲ್ಲ. ಓಕೆನಾ. ಲಘುವನ್ನೇ ಹಾಕಬೇಕು. ಓಕೆ. ಇಲ್ಲಿ ಲಘು ಹಾಕಿದ್ದೀನಿ ನೋಡಿ. ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಿದ್ದೀನಿ. ಇಲ್ಲಿ ಈ ಪೂಗೆ ಯಾಕೆ ನೀವು ಗುರು ಹಾಕಿದ್ದೀರಿ ಅಂತ ಕೇಳ್ಬೋದು. ಯಾಕಂತಂದರೆ ಇಲ್ಲಿ ನೋಡಿ, ನಾನು ಯಾವಾಗ ಭೀ ಏನು ಹೇಳಿದ್ದೀನಿ, ನೆಕ್ಸ್ಟ್ ಲೈನೇನು ಫಸ್ಟ್ ಅಕ್ಷರ ನೋಡ್ಕೋಬೇಕು ಅಂತ ಹೇಳ್ತೀನಿ. ಇಲ್ಲೇನಿದೆ? ಒತ್ತಕ್ಷರ ಇದೆ. ಸೊ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಏನು ಹಾಕಬೇಕು? ನಾವು ಗುರುವನ್ನು ಹಾಕಬೇಕು. ಅದಕ್ಕಾಗಿ ಇಲ್ಲಿ ಗುರು ಹಾಕಿದ್ದೀವಿ.
ಇಲ್ಲೇನಾಯಿತು 5 ಮಾತ್ರೆಗಳು ಆದವು. ಓಕೆನಾ, 5 5 5 5 4 ಗುಂಪುಗಳಾಗಿದ್ದಾವೆ. ಟೋಟಲ್ಲಾಗಿ 20 ಮಾತ್ರೆಗಳು ಆಯಿತು. ಓಕೆನಾ. ನೆಕ್ಸ್ಟ್ ಅದೇ ರೀತಿ 3ನೇ ಲೈನ್ ನೋಡಿ, ಇಲ್ಲಿ ಕೂಡ 5 5 5. ಇಲ್ಲಿ ನೋಡಿ, ಇದು ನದ ಒತ್ತಕ್ಷರಕ್ಕಾಗಿ ಇಲ್ಲಿ ಕಗೆ ಗುರು ಹಾಕಿದ್ದೀವಿ, ಚದ ಒತ್ತಕ್ಷರಕ್ಕಾಗಿ ನಕ್ಕೆ ಗುರು ಹಾಕಿದ್ದೀವಿ. ಈ ಳ ಅನ್ನೋದು ಈ ರೀತಿ ವ್ಯಂಜನ ಬಂದಿದೆ ನೋಡಿ. ಸೊ ಹಾಗಾಗಿ ಈ ತೋ ಅನ್ನೋದಕ್ಕೆ ನಾನು ಗುರು ಹಾಕಿದ್ದೀನಿ. ನೀವು ಅನ್ಬೋದು ತೋ ಆಲ್ರೆಡಿ ದೀರ್ಘನೂ ಇದೆ. ಸೊ ದೀರ್ಘ ಇದ್ದಿದ್ದಕ್ಕಾಗಿಯೂ ಗುರು ಬರ್ತಿತ್ತು, ಮತ್ತು ಇದು ಈ ರೀತಿ ವ್ಯಂಜನಾಕ್ಷರ ಇರೋದ್ರಿಂದ ಇದಕ್ಕೂ ಸೇರಿ ಗುರು ಬರುತ್ತೆ. ಓಕೆನಾ, ಅದಕ್ಕಾಗಿ ಇಲ್ಲಿ ಗುರು 1 ಹಾಕಿದ್ದೀವಿ. ಮತ್ತು ಇದಕ್ಕೆ ಲಘು ಹಾಕೋಕ್ಕೆ ಹೋಗಬೇಡ್ರಿ, ಈ ಅಕ್ಷರಕ್ಕೆ ಲಘು ಅಂತ ಹಾಕಬೇಡಿ. ಓಕೆನಾ. ನೆಕ್ಸ್ಟ್ ನೋಡಿ, ಇಲ್ಲಿ 5 ಲಘು ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕೂಡ ಅದೇ ರೀತಿ ಬಂದಿದೆ, ಯ ವ್ಯಂಜನ ಬಂದಿದೆ, ಹಾಗಾಗಿ ಸೂಕ್ಕೆ ಏನು ಮಾಡಿದ್ದೀನಿ ನಾನು ಗುರು ಹಾಕಿದ್ದೀನಿ. ಇನ್ನೊಂದು ಇದು ಸು ಏನಿದೆ ದೀರ್ಘಾಕ್ಷರ ಇದೆ, ಸೊ ಹಾಗಾಗಿ ಇದಕ್ಕೆ ಗುರು ಹಾಕಿದ್ದೀನಿ, ಇಲ್ಲಿ ಲಘು. ನೆಕ್ಸ್ಟ್ ಇದು ಗುರು, ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಇಲ್ಲಿ ಲಘು ಲಘು ಲಘು. ಈ ಕೊನೆಯ ಅಕ್ಷರಕ್ಕೆ ಏನು ಹಾಕಿವಿ, ಗುರುವನ್ನು ಹಾಕಿದ್ದೀವಿ. ಓಕೆ ನೋಡಿ, 1 2 3 4 5 6. ಓಕೆನಾ, 6 ಗಣಗಳು ಇರ್ತವೆ. 3ನೇ ಲೈನಿಗೆ ಮತ್ತು 6ನೇ ಲೈನಿಗೆ ಏನಿರುತ್ತೆ, 6 ಗುಂಪುಗಳು ಇರ್ತವೆ 5 ಮಾತ್ರೆಗಳದ್ದು. ಓಕೆನಾ. ಸೊ ಅಷ್ಟು ಕೌಂಟ್ ಮಾಡಿದಾಗ ಎಷ್ಟಾಗುತ್ತೆ ನಮಗೆ 32 ಆಗುತ್ತೆ. ಅಂತಂದರೆ ಇವಿಷ್ಟು ಏನಾಗುತ್ತೆ 30 ಆಗುತ್ತೆ. ಇದು ಒಂದು 2 ಆ್ಯಡ್ ಮಾಡಿದಾಗ 32 ಆಗುತ್ತೆ. ಓಕೆನಾ. ಸೊ ಈ 3 ಲೈನ್ ಮ್ಯಾಗಿಂದ ಯಾವ ರೀತಿ ಇತ್ತಲ್ಲ ಅದೇ ರೀತಿಯೇ ಇವು ಕೆಳಗಿನ 3 ಲೈನು ಕೂಡ ಅದೇ ರೀತಿ ಇರುತ್ತೆ ನೋಡಿ. ಇಲ್ಲಿ 5 ಲಘು ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಗುರು ಲಘು ಲಘು, ಗುರು ಲಘು ಗುರು ಹಾಕಿದ್ದೀನಿ. ಇಲ್ಲಿ ಗುರು ಗುರು ಲಘು. ಓಕೆನಾ. ಸೊ ಇಲ್ಲಿ ಕೂಡ 5 ಮಾತ್ರೆಯ 4 ಗುಂಪುಗಳಿದ್ದಾವೆ. ಟೋಟಲ್ಲಾಗಿ 20 ಆಗಿದೆ. ಇಲ್ಲಿ ಕೂಡ ಅದೇ ರೀತಿ ಬರುತ್ತೆ ನೋಡಿ. ಇಲ್ಲಿ ಕೂಡ 5 5 5 5 5 ಮಾತ್ರೆಯ 4 ಗುಂಪುಗಳಿದ್ದಾವೆ. ಸೊ ಇದು ಕೂಡ 20 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ 6ನೇ ಲೈನು ಕೂಡ ಅದೇ ರೀತಿ ಇದೆ, ನೀವು ನೋಡ್ಬೋದು ನೋಡಿ. ಇದು ಕೂಡ ಹಳೆಗನ್ನಡ ಅಕ್ಷರ ಇದೆ, ಇದಕ್ಕೂ ಲಘುನೇ ಬರುತ್ತೆ. ನೆಕ್ಸ್ಟ್ ನೋಡಿ, ಇದು ಗುರು ಲಘು ಗುರು, ಮತ್ತು ಇಲ್ಲಿ ಲಘು 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 ಗುರು ಲಘು. ಓಕೆನಾ. ಈ ಒತ್ತಕ್ಷರದ ಇದ್ರದ್ದು ಏನು ಮಾಡಿದ್ದೀನಿ ನಾನು, ಇಲ್ಲಿನೇ ಗುರು ಹಾಕಿದ್ದೀನಿ. ಓಕೆನಾ. ಈ ಒತ್ತಕ್ಷರದ್ದು ಇಲ್ಲಿ ಗುರು ಹಾಕಿದ್ದೀನಿ, ಈ ಒತ್ತಕ್ಷರದ್ದು ಇಲ್ಲಿ ಗುರು ಹಾಕಿದ್ದೀನಿ. ಆಲ್ರೆಡಿ ದೀರ್ಘಾಕ್ಷರ ಇದೆ ಮತ್ತು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೂ ಕೂಡ ಗುರು ಬರುತ್ತೆ. ಇದು ಕೂಡ ದೀರ್ಘಾಕ್ಷರ ಇದೆ ಅಂತ ಗುರು ಹಾಕಿದ್ದೀನಿ, ಈ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಿದ್ದೀನಿ. ಇದು ಲಘು, ಇಲ್ಲಿ ಲಘು ಇದ್ದರೂ ಕೂಡ ಗುರುನೇ ಹಾಕಬೇಕು. ಯಾಕಂತಂದರೆ 6ನೇ ಲೈನಿನ ಕೊನೆ ಅಕ್ಷರ ಇದೆ ನೋಡಿ. ಇಲ್ಲಿ 1 2 3 4 5 6 6 ಗುಂಪುಗಳು ಆದವು. ಓಕೆನಾ. 5 ಮಾತ್ರೆಯ 6 ಗುಂಪುಗಳು ಇರ್ತವೆ, ಕೊನೆಯಲ್ಲಿ ಒಂದು ಗುರು ಇರುತ್ತೆ. ಸೊ ಇವು ಕೂಡ ಟೋಟಲ್ ಆಗಿ ಕೌಂಟ್ ಮಾಡಿದಾಗ ನಮಗೆ 32 ಆಗುತ್ತೆ. ಓಕೆನಾ. ಸೊ ವಾರ್ಧಕ ಷಟ್ಪದಿಯಪ್ಪ ಅಂತಂದರೆ ಈ ರೀತಿ ಇರುತ್ತೆ. ಓಕೆನಾ. ನಾವು ಡಿವೈಡ್ ಮಾಡಿದಾಗ ಪ್ರತಿ ಗುಂಪಲ್ಲಿನೂ 5 5 ಮಾತ್ರೆಗಳ ಗುಂಪು ಬರಬೇಕು. ಓಕೆನಾ. ಸೊ ನೋಡ್ಬೋದು ನೀವು ಕಂಪ್ಲೀಟಾಗಿ ವಾರ್ಧಕ ಷಟ್ಪದಿ ಪದ್ಯ ಈ ರೀತಿ ಇರುತ್ತೆ. ಸೊ ಇದಕ್ಕೆ ರಿಲೇಟೆಡ್ ಆದಂತಹ 10th ತರಗತಿಯಲ್ಲಿ ವೀರಲವ ಪದ್ಯ ಇದೆ. ಸೊ ಆ ಪೂರ್ತಿ ಪದ್ಯಕ್ಕೆ ನಾನು ಗುರುಲಘು ಹಾಕಿರೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ರೀತಿ ಹೆಚ್ಚಿನ ಕನ್ನಡ ಮತ್ತು ಇಂಗ್ಲೀಷ್ 2 ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.